ತಿಥಿ ಎಲ್ಲ ಇತ್ಯಾದಿಗಳಿರ್ತದೆ. ಮತ್ತು ಎರಡನೇದಾಗಿ, ಮೂರನೇದಾಗಿ ಆ ಹೊತ್ತಿನಲ್ಲಿ ಅರ್ಚಕಾದಿ ವ್ಯವಸ್ಥೆಯವರಿಗೂ ಗ್ರಹಣದ ಪರಿಣಾಮ ಇರೋದ್ರಿಂದ ಜಪತಪಾನುಷ್ಠಾನಗಳನ್ನಿರೋದು, ಅವರು ಭಕ್ತಾದಿಗಳನ್ನು ಅಟೆಂಡ್ ಮಾಡೋದು, ಅವರದಂತ ಸಿದ್ಧಿಗಳನ್ನು, ಯಾಕಂದ್ರೆ ಅವರಿಗೆ ಜವಾಬ್ದಾರಿ ಜಾಸ್ತಿ ಹಾಗಿರುತ್ತಾ ವ್ಯವಸ್ಥೆ ಸ್ಥಿತಿ ಇರೋದ್ರಿಂದ ಅವರು ಆ ರೀತಿಯಾದಂಥ ವ್ಯವಸ್ಥೆ ಮಾಡಬೇಕಾದ ಅಗತ್ಯ ಇದೆ. ಮತ್ತು ದೇವತಾ ಕ್ಷೇತ್ರಗಳಲ್ಲಿಯೂ ಆ ದೇವರುಗಳದಂತ ಬಿಂಬಕ್ಕೂ ನೆಗೆಟಿವ್ ಎನರ್ಜಿಯ ವ್ಯವಸ್ಥೆ ಸ್ಥಿತಿ ಬರಬಾರ್ದು, ಅದು ಮರೆಯೂ ಇರಬೇಕಾದ ಅಗತ್ಯ ಇದೆ. ಈ ಎಲ್ಲ ಕಾರಣಗಳ ದೆಸೆಯಿಂದಾಗಿ ಅದರದಂತ ವ್ಯವಸ್ಥೆ. ಮತ್ತೆ ಉದಾಹರಣೆಗೆ ಕೆಲವರಿಗೆ ಗೊತ್ತಿಲ್ಲದೆ ಇದ್ದಂಥವ್ರು, ಗರ್ಭಿಣಿಯವರು ಇತ್ಯಾದಿಗಳವರು ಜಾಗ್ರತೆ ಮಾಡಬೇಕಂತ ವ್ಯವಸ್ಥೆ ಇದೆ. ಜಾಗ್ರತೆ ಮಾಡಬೇಕಂತ ವ್ಯವಸ್ಥೆ ಇದ್ದವರು ಅವರು ಇದು ಗೊತ್ತಿಲ್ಲ ಅಂತ ಗ್ರಹಣದ ದಿವಸ ನಡ್ಕೊಂಡು ಹೋಗ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ಎಕ್ಸ್ಪೋಸ್ ಆಗಿ ಬಿಟ್ಟರೆ ಆ ಮಗುವಿನ ಮೇಲೆ ಪರಿಣಾಮ ಆದೀತು ಎನ್ನುವಂಥ ಈ ಎಲ್ಲ ಕಾರಣಗಳಿಗಾಗಿ ದೇವಸ್ಥಾನಗಳಿಗೆ ಹೊರಗೆ ಹೋಗುವುದು, ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ದುರಂತ ಆಗಿ ಬಿಡುತ್ತದೋ ಅಂತ, ಕಿರಣಜಾಲದ ಸ್ಥಿತಿಯಲ್ಲಿ ಬಹಳ ದೊಡ್ಡ ದುರಂತ ಇದುವರೆಗೆ ಪುರಾವಿಲ್ಲ. ಆದ ಕೆಲವಷ್ಟು ಘಟನೆಗಳು ಆಗಿದ್ದಾವೆ, ಒಂದು ಅಪರೂಪಕ ಹೊಂದಿದೆ. ಹಾಗೆ ಅಂತ ಅದರಿಂದ ದೊಡ್ಡ ದುರಂತವು ಎಲ್ಲರಿಗೂ ಆಗ್ತದೆಯೋ ಅನ್ನುವಂಥ ಭೀತಿ ಜನರಿಗೆ ಅಗತ್ಯ ಇಲ್ಲ. ಜಾಗ್ರತೆ ಇರುವುದು ಯಾವಾಗಲೂ ಉತ್ತಮ. ಯಾಕಂದ್ರೆ ಯಾವುದು ಇದಮಿತ್ತ ಮತ್ತು ನಿಖರವಾಗಿ ನಾವು ಹಾಗಾದಾಗ ಅದರ ಬಗ್ಗೆ ಜಾಗ್ರತೆಯಲ್ಲಿ ಇರಬೇಕು. ಅತೀವವಾದ ಭೀತಿಯೂ ಬೇಡ, ಅತೀವವಾದಂಥ ಖರ್ಚು ವೆಚ್ಚದ ಹುಂಬತನವೂ ಬೇಡ. ತಮ್ಮ ಶ್ರದ್ಧೆಯಲ್ಲಿ ತಮ್ಮ ಜಾಗ್ರತೆ ಸಾಕು ಅಂತ ಸಾಕಾಗ್ತದೆ. ಈ ಧರ್ಮಶಾಸ್ತ್ರ ಅನ್ನೋದು ಮನುಷ್ಯನ ಒಳಿತಿಗಾಗಿರೋದು ಇದೊಂದು ಎಕ್ಸಾಂಪಲ್ ಅಷ್ಟೇ. ಇನ್ನು ಪಂಡಿತರೆ, ಈಗ ಗ್ರಹಣ ಮೋಕ್ಷ ಕಾಲ ಆದ ನಂತರ ದೇವರಿಗೆ ಅಭಿಷೇಕ ಆಗ್ತಕ್ಕಂಥದ್ದು, ದೇವಸ್ಥಾನವನ್ನ ಕ್ಲೀನ್ ಮಾಡ್ತಕ್ಕಂಥದ್ದು, ಸೊ ಇವೆಲ್ಲ ಯಾಕೆ? ಇದು ಕೂಡ ಇದರ ಹಿನ್ನೆಲೆಯಲ್ಲೇ ಆಗ್ತಕ್ಕಂಥದ್ದು ಅಂತ. ಈಗ ಆಚಾರ್ಯ ಹೇಳೋದು ಇವತ್ತಿನ ವ್ಯವಸ್ಥೆಯ ಬದಲಾವಣೆಯಲ್ಲಿ ಅವರು ಹೇಳಿದಂಥ ವಿಚಾರ ಬಹಳ. ಆದರೆ ಈ ದೇವಾಲಯ ಅನ್ನೋದು ಎಲ್ಲವೂ ಸಹ ಜ್ಯೋತಿಷ್ ಶಾಸ್ತ್ರದಕ್ಕೆ ಸಂಬಂಧಪಟ್ಟಿಲ್ಲ. ಅದಕ್ಕೆ ಇನ್ನೊಂದು ಶಾಸ್ತ್ರ ಹಿನ್ನೆಲೆ ಇದೆ, ಆಗಮಶಾಸ್ತ್ರ ಅಂತಿದೆ. ಆಗಮಶಾಸ್ತ್ರಗಳ ಹಿನ್ನೆಲೆಯಲ್ಲಿರುವ ದೇವಾಲಯಗಳಲ್ಲಿ ನಿಷಿದ್ಧ ಕರ್ಮ ಅಂತ ಒಂದಿರುತ್ತೆ. ಆ ಗ್ರಹಣ ಕಾಲದಲ್ಲಿ ಮಾಡಬೇಕು ಅಂತ ಎಲ್ಲೂ ಇಲ್ಲ. ನಿಷಿದ್ಧ ಕಾಲದಲ್ಲಿ ಏನು ಮಾಡುವಂಗಿಲ್ಲ. ದೇವಸ್ಥಾನದಲ್ಲಿ ಅಕಾಲೆ ಘಂಟಾವಾದನ, ಅಮಂತ್ರಕ ಪೂಜಾ, ಉಚ್ಚಾವಚನ, ಪ್ರಮಾಣ ವಚನ, ನಿಷ್ಠೂರ ವಚನ, ನಿಂದಾವಚನ, ಸೂತಕ ಜನ, ಬಾಲಜನ, ಮಲಿನಿ ಜನ, ಪಾತಕಿ ಜನ, ವೃಷಲಿ ಜನ, ಪಾತಾಸ್ಪರ್ಶ ಅಂತ. ಈಗ ಏನಾಗಿರುತ್ತೆ ಅಂದರೆ ಈ ಗ್ರಹಣ ಆಗೋದು ಅಪರಾತ್ರಿಯಲ್ಲಿ ಆಗುತ್ತೆ. ದೇವಸ್ಥಾನದ ನಿರ್ಮಾಲ್ಯ ವಿಸರ್ಜನೆ 10 ಗಂಟೆವರೆಗೆ ಪೂಜೆ ಮಾಡಿ ಉತ್ಸವ ಎಲ್ಲ ಆಗ್ಬಿಡತ್ತೆ. ದೇವಸ್ಥಾನ ಕವಾಟ ಬಂಧನ ಮಾಡಿದ್ವಿ, ದ್ವಾರಂ ಪ್ರಕುರ್ಯ ಅಥವಾ ಕವಾಟ ಬಂಧನಂ ಅಂತ ಹೇಳಿಬಿಡಿದಾನೆ. ಅಷ್ಟು ವೇಳೆ ಆದ ಕೂಡ ದೇವಸ್ಥಾನ ಬಾಗಿಲು ಹಾಕಬೇಕು, ತೆಗೆದಿಡಬೇಕು ಅಂತಿಲ್ಲ. ಇದು ಅಪರಾತ್ರಿಯಲ್ಲಿ 12 ಗಂಟೆ ಆಯಿತು ಅಂದರೆ ಆಗ ದೇವಸ್ಥಾನ ಗಂಟೆ ಹೊಡೆದು ಭಕ್ತರು ಬಂದ್ಕೊಳ್ಳೆ ಗಂಟೆ ಹೊಡಿತಾರೆ. ಆಮೇಲೆ ಆ ಜಾಗಟೆ ವಾದ್ಯಗಳನ್ನೆಲ್ಲ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ವೈಕಲ್ಯ ಆಗತ್ತೆ, ಅದು ದೋಷ ಬರುತ್ತೆ. ಇನ್ನು ಮಧ್ಯಾಹ್ನ ಮೇಲೆ 4 ಗಂಟೆ ಗ್ರಹಣ ಹಿಡಿಯುವುದಿದೆ, 5 ಗಂಟೆ ಹಿಡಿಯುವುದಿದೆ, ಅದೆಲ್ಲ ಅಕಾಲ ಅಂತ. ಅಕಾಲದಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೊಡೆಯುವಂಗಿಲ್ಲ, ವಾದನ ಮಾಡುವಂಗಿಲ್ಲ. ಮಂತ್ರ ಕಾಲದಲ್ಲಿ ಆಗಿಬಿಟ್ರೆ ಗ್ರಹಣ ಕಾಲದ ಮಧ್ಯಾಹ್ನದ ಪೂಜೆ, ಪ್ರಾತಃ ಪೂಜೆ, ಆದ್ರೆ ಆ ಕಾಲದಲ್ಲಿ ಅಭಿಷೇಕ ಅರ್ಚನೆಗಳೆಲ್ಲ ಆಗ್ತಾ ಇರ್ತದೆ. ಗೋಕರ್ಣದಲ್ಲಿ ಇದರಲ್ಲಿ ಎಲ್ಲ ಈಗ 10 ಗಂಟೆಗೆ 9 ಗಂಟೆಗೆಲ್ಲ ಬೆಳಿಗ್ಗಿನ ಹೊತ್ತಿಗೆ ಆದ್ರೆ ನಿರಂತರ ಅಭಿಷೇಕ ಮಾಡ್ತಾ ಇರ್ತಾರೆ. ಆ ಕಾಲದಲ್ಲಿ ದೇವರಿಗೆ ಬೇರೆ ನೈವೇದ್ಯ ಇಲ್ಲ, ಅಲಂಕಾರ ಇಲ್ಲ, ಬೇರೆ ಉಪಚಾರಗಳಿಲ್ಲ, ಅಭಿಷೇಕ ಎಲ್ಲಾ ದೇವಾಲಯಗಳಲ್ಲೂ ಜಲ ಅಭಿಷೇಕ. ಈಗ ಒಂದು ಪ್ರಶ್ನೆ ಪಂಡಿತರು, ಈಗ ರಥಸಪ್ತಮಿ ದಿವಸ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಮೊದಲ ಕಿರಣ ಲಿಂಗಕ್ಕೆ ಬೀಳುತ್ತದೆ, ಲಿಂಗದ ಪಾದವನ್ನ ಸ್ಪರ್ಶ ಮಾಡಿ ಬರ್ತದೆ ಅಂತಕ್ಕಂಥದ್ದು, ಅದು ಶುದ್ಧವಾದದ್ದು. ಈಗ ದೇವರಿಗೆ ಆ ಗ್ರಹಣದ ಕಿರಣಗಳೇನಿದೆ ಅದರ ನೆಗೆಟಿವ್ ಎನರ್ಜಿಯನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ನಾಗರಾಜ್, ನೀವೇನ್ ಹೇಳ್ತೀರಾ ಅದಕ್ಕೆ? ಬಹಳ ಮಹತ್ವಪೂರ್ಣವಾದಂಥ ಘಟ್ಟ ಇದು. ಏನು ಕೇಳಿದ್ರೆ, ಇಲ್ಲಿ ಒಂದು ವಿಚಾರವನ್ನ ನಿಮಗೆ ಸೂಕ್ಷ್ಮವಾಗಿ ಹೇಳಬೇಕು. ದೇವರಿಗೆ ಈ ತರದ ಪ್ರಕೃತಿಯಲ್ಲಿ ನಡೆತಕ್ಕಂತಹ ಶಕ್ತಿ ಏನು ನೆಗೆಟಿವ್ಸ್ ಇದೆ ಅದು ದೇವರ ಮೇಲೆ ಹೇಗೆ ಪರಿಣಾಮ ಬೀರ್ತದೆ, ದೇವರೇ ರಕ್ಷಣೆ ಮಾಡುವವನು ದೇವರಿಗೆ ಹೇಗೆ ಪರಿಣಾಮ ಬೀರ್ತದೆ ಸತ್ಯ. ಆದ್ರೆ ಇಲ್ಲಿ ಒಂದು ವಿಗ್ರಹ ಅಥವಾ ಬಿಂಬ ಅಂತ ನಾವೇನು ಹೇಳ್ತೇವೆ, ಆಗಮಶಾಸ್ತ್ರ ಹೇಳ್ತಾರೆ, ಪಂಡಿತರು ಕೂಡ ಅದಕ್ಕೆ ಪುಷ್ಟಿ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು, ಅವ್ರು ಕೊಡ್ತಾರೆ ಕೂಡ. ಅಲ್ಲಿ ಬಿಂಬದಲ್ಲಿ ನಾವು ಕಲೆಗಳನ್ನ, ಪಂಚಭೂತದ ಪಂಚ ಪ್ರಕೃತಿಯಲ್ಲಿರತಕ್ಕಂತಹ ಪ್ರಾಕೃತಿಕ ಶಕ್ತಿಯನ್ನೇ ಅಲ್ಲಿ ಕಲಾ ಚೈತನ್ಯವಾಗಿ ಕೊಡುವುದರಿಂದ ಆ ಬಾಹ್ಯಾಕಾಶದಿಂದ ಬರತಕ್ಕಂತಹ ನೆಗೆಟಿವ್ ಫೋರ್ಸಸ್ ಏನಿದ್ದಾವೆ ಪ್ರಕೃತಿ ಮೇಲೆ ಅದು ತೊಂದರೆಗಳನ್ನ ಕೊಡ್ತದಲ್ವಾ. ಅಂತೆಯೇ ಪ್ರಾಕೃತಿಕ ಶಕ್ತಿಯನ್ನೇ ನಾವು ಅಲ್ಲಿ ಪೂಜೆ ಮಾಡತಕ್ಕಂತಹ ಒಂದು ಚಿಂತನೆಯೂ ಕೂಡ ಶಾಸ್ತ್ರೀಯವಾದಂತಹ ವ್ಯವಸ್ಥೆಯಲ್ಲಿದೆ. ಪ್ರಾಕೃತಿಕವಾದಂತಹ ಶಕ್ತಿಯನ್ನೇ ನಾವು ಅಲ್ಲಿ ಕೇಂದ್ರೀಕರಣ ಮಾಡುವಂತಹದ್ರಿಂದಾಗಿ ಅಲ್ಲಿ ನಮ್ಮಲ್ಲಿ ವಿಕೋಪವಾಗತಕ್ಕಂತಹ ಯಾವುದೇ ಎನರ್ಜಿಗಳು ಆ ಬಿಂಬದ ಮೇಲೆ ಬಿದ್ದರೂ ಕೂಡ ಅದು ವಿಘ್ನಗಳನ್ನ ಕುಂಠಿತಗೊಳ್ಳುತ್ತದೆ, ಅದು ಭಿನ್ನತೆ ಆಗುತ್ತದೆ ಅಂತ ಒಂದು ವ್ಯವಸ್ಥೆ ಇದೆ. ಆ ಕಾರಣದಿಂದಾಗಿ ಅದನ್ನ ರಕ್ಷಣೆ ಮಾಡಬೇಕು. ದೀಪ ಹಚ್ಚಿದ ಮೇಲೆ ಉರಿಲೇಬೇಕು. ಗಾಳಿ ಬರುವುದನ್ನ ತಡೆದರೆ ಮಾತ್ರ ದೀಪ ಉರಿತದೆ, ಇಲ್ಲದಿದ್ರೆ ದೀಪ ಉರಿಯೋದಿಲ್ಲ. ಈ ಶಕ್ತಿಯೂ ಕೂಡ ಹಾಗೆ ಭಿನ್ನತೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಉಂಟು ಅನ್ನುವಂತಹ ನೆಲೆಯಿಂದ ಆ ಶಕ್ತಿಗೆ ತೊಂದರೆ ಆಯ್ತು ಅಂತಾದ್ರೆ ಅದು ನಮ್ಮ ಮೇಲೆಲ್ಲ ನೆಗೆಟಿವ್ ಪರಿಣಾಮಗಳನ್ನು ಕೊಡ್ತದೆ ಅನ್ನುವಂತಹ ಕಾರಣದಿಂದಾಗಿ
ಅಲ್ಲಿ ಅದಕ್ಕೆ ರಕ್ಷಾ ಕವಚವಾಗಿ ಇಡಬೇಕು, ಮಂದಿರವನ್ನ ಕ್ಲೋಸ್ ಮಾಡಬೇಕು, ಅಥವಾ ಅದಕ್ಕೆ ಅಭಿಷೇಕಾದಿಗಳು ಅಥವಾ ಇನ್ನು ಆ ನೆಗೆಟಿವ್ಸ್ ಅನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿ ಎಲ್ಲಿದೆ ಕೇಳಿದ್ರೆ ಮಂತ್ರಕ್ಕಿರುವ ಕಾರಣದಿಂದ ಸದಾಕಾಲ ಆ ದೇವ ಮಂದಿರದಲ್ಲಿ ಮಂತ್ರ ಪಠನಾದಿಗಳನ್ನ ಮಾಡಿಕೊಂಡು ಅಲ್ಲಿ ಜಪತಪಾದಿಗಳನ್ನ ಮಾಡಿಕೊಂಡಿರುವುದರಿಂದ ಆ ನೆಗೆಟಿವ್ಸ್ ಅನ್ನ ಅದು ದೂರ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆ ಕಾರಣದಿಂದ ತಪಸ್ಸನ್ನ ಜಪವನ್ನ ಮಧ್ಯರಾತ್ರಿಯ ಕಾಲವಾದರೂ ಕೂಡ ಅದನ್ನ ಮಾಡಬೇಕು ಅಂತಾನೆ ಇದೆ. ಓಕೆ, ಕಲೆಯಲ್ಲೂ ಹಾಗೆ ದೇವರಿಗೆ ಕಲಾವೃತ್ತಿ ಮಾಡುವಾಗ 94 ಕಲೆಗಳಲ್ಲಿ ಮುಖ್ಯವಾಗಿ ನಾವು ಹೇಳಿದ್ರೆ ಷಣ್ಣವತಿ ಚತುರ್ನವತಿ ಕಲೆದಲ್ಲಿ ನಾವು ಮೊದಲಿಗೆ ಸೋಮ ಸೂರ್ಯ ಮತ್ತು ವನ್ನಿ ಅಂತ, ಅಲ್ಲಿ ಕಲೆ ಅಂದರೆ 10, ಸೂರ್ಯ ಕಲೆ ಅಂದರೆ 12, ಅಗ್ನಿಕಲೆ, ಹೀಗೆ ಬಿಂಬ ನಾದ ಬಿಂದು ನಾದ ಇಂಥ ಕಲೆಗಳು ಅವನ್ನು ನಾವು ಪೂರ್ಣ. ಇಲ್ಲಿ ಏನಾಗಿತ್ತೆ, ಚಂದ್ರನು ಷೋಡಶ ಕಲಾರಹಿತನಾಗಿರೋದಿಲ್ಲ, ಕಲಾಹೀನೆ ಸಾನುಮತಿ ಅಂತ ಹೇಳ್ತೇವೆ. ಹಾಗಾಗಿ ಕಲಾಹೀನನಾಗಿರ್ತಾನೆ. ಈ ಕಲಾಹೀನನಾದಂತಹ ಕಲೆಯು ಅಲ್ಲಿ ಬಿದ್ದರೆ ಇದ್ದಂತಹ ಕಲೆಯು ವಿಕಲೆಯಾಗ್ಬಿಡ್ತದೆ, ಅಂಗವೈಕಲ್ಯ ಆದ ಹಾಗೆ ಇರುವಂತಹ ಎಲ್ಲವೂ ಕೂಡ ಮನುಷ್ಯನ ಭಕ್ತಿಯ ಪರಾಕಾಷ್ಠೆ ಅಂತಂದ್ರೆ ತಪ್ಪಾಗ್ಲಾರ್ದು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಈಗ ಸರ್ವರನ್ನೂ ಕಾಯುವವನು ದೇವರು, ಅವನಿಗೆ ನಾವು ಅಭಿಷೇಕ ಮಾಡ್ಬೇಕಾ? ಸರ್ವರನ್ನೂ ಕಾಯುವವನು ದೇವರು, ಅವನಿಗೆ ನಾವು ಆಭರಣ ಹಾಕ್ಬೇಕಾ? ಸೊ ನಮ್ಮ ಶ್ರದ್ಧೆಗೆ ಅಭಿಮಾನಕ್ಕೆ ಆ ತರದ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ ವೀಕ್ಷಕರೇ. ಚಂದ್ರಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಮಾತಾಡಿದ್ದೀವಿ, ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದಲ್ಲಿ ಕೂಡ ನಾವು ಮಾತಾಡಿದ್ದೀವಿ. ಅಂತಿಮವಾಗಿ ಪರಿಹಾರೋಪಾಯಗಳು ಏನೇನು ಮತ್ತೆ ಜನಗಳಿಗೆ ಒಂದು ಸಂದೇಶವನ್ನು ಜ್ಯೋತಿಷಿಗಳು ಕೊಡ್ತಾರೆ. ಒಂದು ಬ್ರೇಕ್ ಮಾಡ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೆಸ್ಟೋಲೆಕ್ಸ್, ಲೆಟ್ಸ್ ಯು ಸ್ಲೀಪ್ ನೋ ಮ್ಯಾಟರ್ ವಾಟ್. ಹಿಂದುಲೇಗ ಭೃಂಗ, ದೃಢವಾದ ಕೂದಲಿಗೆ. ಸ್ವೀಡಿ ಹಾರ್ಟ್, ನಾಳೆ ಸ್ಯಾಚುಡೇ, ಎಲ್ಲಾದ್ರೂ ಹೊರಗೆ ಹೋಗೋಣ. ಸ್ಯಾಟರ್ಡೇ ಅಂತೂ ಪ್ರತಿ ಶನಿವಾರ ಬರುತ್ತೆ, ಆದ್ರೆ ನನ್ನ ಮಾವಿನ ಸೀಸನ್. ಯಾರೋ ಮಹಾಪುರುಷರು ಹೇಳಿದ್ದಾರೆ ಮಾವು ಮತ್ತು ಲವ್ವಿಗೆ ಯಾವುದೇ ಸೀಸನ್ ಇಲ್ಲ ಅಂತ. ಆಯ್ದ ರಸಭರಿತ ಮಾವುಗಳಿಂದ ತಯಾರಿಸಲಾಗಿದೆ ಮಾಜಾ, ಎಲ್ಲಾ ಸೀಸನ್ನ ಮಾವು. ಬೇರೆ ಆಪ್ಷನ್ ಇಲ್ವಾ? ಅದೇನಂದ್ರೆ ರಾಜನ್ ಸಾರ್ಗೆ magicbricks.com ನ ಅಭ್ಯಾಸ ಆಗ್ಬಿಟ್ಟಿದೆ. ನೆಚ್ಚಿನ ಪ್ರಾಪರ್ಟೀಸ್ ನ ಎಲ್ಲಕ್ಕಿಂತ ಹೆಚ್ಚಿನ ಆಪ್ಷನ್ಸ್ magicbricks.com. ಈಗ ಬಂದೆ. ಏ ಬಾಸ್, 3 ಕೋಕ್ ಕೊಡ್ತೀರಾ? ಯಾರಿಗೋ ಸ್ಮೈಲ್ ಬಿಟ್ರೆ ಯಾರಿಗೋ ಖುಷಿ ಕೊಟ್ರೆ ಬೆಲ್ಲ ಕ್ರೇಜಿ ಹೌದಾದ್ರೆ ಹಾನಾ ಕ್ರೇಜಿ. ಹಾಗೆ ಸುಮ್ಮನೆ ಕಸಿದುಕೊಳ್ಳಲಿ ಖುಷಿ, ಕೋಕಾ ಕೋಲಾ ಕುಡಿಸಿ. 2 April 2011 ವರ್ಲ್ಡ್ ಕಪ್ ಕ್ರಿಕೆಟ್ನ ಫೈನಲ್ ಮ್ಯಾಚ್. ನಮ್ಮ 3 ವಿಕೆಟ್ ಬಿದ್ದಾಗಿತ್ತು, ಗುರಿ ಇನ್ನು ದೂರ ಇತ್ತು. ಎಕ್ಸ್ಪರ್ಟ್ಸ್ನ ಪ್ರಕಾರ ಟೀಮ್ನ ಇನ್ಫಾರ್ಮ್ ಬ್ಯಾಟ್ಸ್ಮನ್. ಆದರೆ ನನ್ನ ಮನಸ್ಸಿನಲ್ಲಿ ಬೇರೇನೋ ಇತ್ತು. ಯಾಕಂದರೆ ಗೆಲ್ಲೋದಕ್ಕೆ ಡಿಫ್ರೆಂಟ್ ಆಗಿ ಯೋಚಿಸಬೇಕು. ಮೆಕ್ಡಾವಲ್ಸ್ ನಂಬರ್ 1 ಪ್ಲಾಟಿನಮ್ ಸೋಡಾ, ದ ನಂಬರ್ 1 ಸ್ಪಿರಿಟ್ ಆಫ್ ಲೀಡರ್ಶಿಪ್. ಹಳೆಯ ಆರ್ಡಿನರಿ ಬ್ಯಾಗ್ ಬಿಟ್ಟು ಬಿಡಿ, ಸ್ಟೈಲಿಶ್ ವಿಐಪಿ ವರ್ಕ್ ತನ್ನಿ. ವಿಐಪಿ, ಇಂಡಿಯಾಸ್ ನಂಬರ್ 1 ಲಗೇಜ್. गर्मियों में भी जियो जिंदगी का हर एक पल. कैन स्टार ऑन, गर्मी गॉन.
ಅದಕ್ಷತೆ ರಾರಾಜಿಸಿದಾಗ ಅನ್ನದಾತರ ಕಷ್ಟಗಳು ಹೆಚ್ಚಾಗುತ್ತವೆ. ಬನ್ನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ. ನಿರಂತರ ವಿದ್ಯುತ್ ಹಾಗೂ ನೀರು ಸರಬರಾಜನ್ನು ಮರಳಿ ಪಡೆಯೋಣ. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ. ನಮ್ ಬೆವರಾಗ ಶೋಕಿ ಮಾಡ್ತಿದ್ದೀರಲ್ಲ, ಕಡೆಗ್ ಸಿಗೋ ನಿಮ್ಗೂ 6 ಮೊರೆ. ಇವತ್ತು ನಿಮ್ಮಪ್ಪಯ್ಯ, ನಾಳೆಗ್ ನೀವು. ನಿಮ್ಮ ಸ್ಫೂರ್ತಿಯನ್ನು ಹೆಚ್ಚಿಸಿಕೊಳ್ಳಿ. ರಸಭರಿತ ನಿಂಬೆಯ ನೈಸರ್ಗಿಕ ಸತ್ವಗಳೊಂದಿಗೆ. ಮಿನಿಟ್ ಮೇಡ್ ನಿಂಬು ಫ್ರೆಶ್, ಮೇಡ್ ವಿತ್ ನೇಚರ್. ಕಣ್ಸೆಳೆಯುವ ಹೊಸ ಎಕ್ಸ್ಟೀರಿಯರ್ಸ್, ಪವರ್ಫುಲ್ CR4 ಎಂಜಿನ್, ಅಚ್ಚರಿಗೊಳಿಸುವ 25 kmpl. ಇಂಡಿಕಾ EV2 ತನ್ನ ವರ್ಗದಲ್ಲೇ ಅತ್ಯಂತ ಇಂಧನ ಮಿತವ್ಯಯಕರ ಕಾರು. ಈಗ ಒಂದು ವಿಶೇಷ ಬೆಲೆಯಲ್ಲಿ ಕೇವಲ 3,90,000. ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಸೊ ನಾನು ಈಗಾಗಲೇ ಹೇಳಿದೆ, ಗ್ರಹಚಾರ ಅದಕ್ಕೆ ಅಭಯ ಪಡ್ತಕ್ಕಂಥದ್ದು, ಅಧೈರ್ಯ ಪಡ್ತಕ್ಕಂಥದ್ದು ಬೇಡ ಅಂತ ಅಂದ್ಬಿಟ್ಟು. ಸೊ 3 ಜನರಿಂದ ನಾವು ಕೇಳ್ಕೊಂಡ್ಬಿಡೋಣ. ಕೊನೆಯದಾಗಿ ಜನಗಳಿಗೆ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಯಾರು ಗ್ರಹಣದ ಬಗ್ಗೆ ವಿಶೇಷರಾಗಿ ಭೀತರಾಗಬೇಕಾದ ಅಗತ್ಯ ಇಲ್ಲ. ಕಿರಣಜಾಲದಿಂದ ರವಷ್ಟು ಪರಿಣಾಮ ಮನುಷ್ಯನ ಮೇಲೆ ಆಗಬಹುದು. ಅದಕ್ಕಾಗಿ ಶಾಸ್ತ್ರ ಹೇಳಿದೆ ಈ ಜಾಗ್ರತೆ ಮಾಡಿಕೊಳ್ಳಿ ಅಂತ. ವಿಜ್ಞಾನ ಕೂಡ ಹೇಳಿದೆ. ಹೌದು, ವಿಜ್ಞಾನದ ಸ್ಥಿತಿ, ವಿಜ್ಞಾನ ಮತ್ತು ಶಾಸ್ತ್ರ ಎರಡು ನಮ್ಮ ಜಾಗ್ರತೆಯಲ್ಲಿ ಇರಬೇಕಾದ ಅಗತ್ಯ ಇದೆ ಅಂತ ಹೇಳಿದೆ. ಆ ಜಾಗ್ರತೆಯನ್ನು ರವಷ್ಟು ಮಾಡಿಕೊಳ್ಳೋಣ. ಆಕಸ್ಮಿಕವಾಗಿ ಏನಾದ್ರೂ ಬಹಳ ದೊಡ್ಡ ದುರಂತ ಆಗ್ತದೆಯೋ ಅನ್ನುವಂಥ ಭಯ ಬೇಡ. ಗ್ರಹಣದಿಂದ ಆಗುವ ಪರಿಣಾಮಗಳು ಮನುಷ್ಯ ಮೇಲೆ ಆದ್ರೆ ಅದು ಭಯಂಕರ ದುರಂತವಾದದ್ದು ಅನ್ನುವಂಥ ಭೀತಿ ಬೇಡ. ನಿಮ್ಮದಂತ ಆಚರಣೆ ನಾವು ಈಗಾಗಲೇ ತಿಳಿಸಿದಂತೆ ಕ್ರಮದಲ್ಲಿ ಮುಂದುವರಿತಾ ದೇವತಾ ಧ್ಯಾನ, ಶುದ್ಧಾಚಾರ ಮತ್ತು ಮರೆಯೊಳಗಿರುವುದು, ಇದಿಷ್ಟನ್ನು ಮಾಡ್ತಾ ವಿಶೇಷವಾಗಿ ಭಯಪಡದೆ ಧೈರ್ಯದಿಂದ ನಿಮ್ಮ ಜೀವನದಲ್ಲಿ ಮುಂದುವರಿಕೊಂಡು ಹೋದರೆ ಗ್ರಹಣದಿಂದ ಯಾರಿಗೂ ದೊಡ್ಡದಂತ ಈ ನಕ್ಷತ್ರದವರಿಗೋ ರಾಶಿಯವರಿಗೋ ಏನೋ ಭಯಂಕರವಾದ ಆಕಾಶ ಪಾತಾಳ ಒಂದಾಗಿ ಬಿಡುತ್ತದೆಯೋ ಹಾಗೇನೂ ಆಗೋದಿಲ್ಲ. ಭಯ ಬೇಡ. ಅದರ ಬಗೆಗಿನ ದೇವತಾ ಧ್ಯಾನದಿಂದ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ. ದೇವರು ಸದಾ ಅನುಗ್ರಹದಾಯಕರಾದಂಥ ಒಂದು ಶಕ್ತಿ ಆಗಿರೋದ್ರಿಂದ ಅವರ ಧ್ಯಾನದಿಂದ ಅನುಗ್ರಹ ಆಗ್ತದೆ, ಪರಿಹಾರ ಆಗ್ತದೆ. ಕೆಲವೊಂದು ಗ್ರಹಣದಲ್ಲಿ ನಾವು ಮುನ್ನೆಚ್ಚರಿಕೆ ವಹಿಸಲು ಸಹ ಅನಿರೀಕ್ಷಿತ ಅಂತಿದೆ. ಇಂದಿನ ಈ ಆಧುನಿಕ ಇದರಲ್ಲಿ ಅದನ್ನು ಮೊದಲೇ ಮಾಡ್ತಾರೆ. ಆದರೆ ತುಂಬು ಗರ್ಭಿಣಿಯಾದವರು ಗ್ರಹಣ ಕಾಲದಲ್ಲಿ ಕೆಲವೊಮ್ಮೆ ಇವತ್ತು ಮೊದಲೇ ಸಿಜರೇನ್ ಮಾಡಿಬಿಡ್ತಾರೆ ಅಥವಾ ಪೂರ್ವ ಇದು ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಪಂಡಿತರೆ ನಿಮ್ಮನ್ನು ಕೇಳಬೇಕು ಅನ್ಕೊಂಡೆ, ಮರ್ತು ಬಿಟ್ಟೆ. ಈಗ ನಾವು ಯಾರ್ಯಾರಿಗೆ ತೊಂದರೆಗಳು, ಯಾವ್ಯಾವ ನಕ್ಷತ್ರದವರಿಗೆ, ರಾಶಿಯವರಿಗೆ ಮತ್ತೆ ಏನ್ ಪರಿಹಾರ ಅಂತೆಲ್ಲ ಮಾತಾಡಿದ್ವಿ. ಯಾರಿಗೆ ಇದರಿಂದ ಒಂದು ವಿನಾಯಿತಿ ಕೊಡಬಹುದು? ಯಾರಿಗೆ ವಿನಾಯಿತಿ ಇದರಿಂದ? ಗರ್ಭಿಣಿಯರಿಗೆ, ಆಬಾಲ ವೃದ್ಧರಿಗೆ, ಸಣ್ಣ ಮಕ್ಕಳಿಗೆ, ಒಂದು 5 ವರ್ಷದೊಳಗಿನ ಸಣ್ಣ ಮಕ್ಕಳಿಗೆ, ಒಂದು 60 ವರ್ಷ 70 ವರ್ಷ ವೃದ್ಧರಿಗೆ, ಆಮೇಲೆ ರೋಗಿಗಳಿಗೆ, ಅವರಿಗೆಲ್ಲ ವಿನಾಯಿತಿ. ಇವರಿಗೆಲ್ಲ ವಿನಾಯಿತಿ ಇದನ್ನೆಲ್ಲ ಆಚರಣೆ ಮಾಡಲೇಬೇಕು ಅಂತ ಏನಿಲ್ಲ. ಗ್ರಹಣ ಹಿಡಿದಾಗ ತಿಂದೇ ಇದ್ರಾಯ್ತು. ಇವತ್ತು ಈ ಸಾಲ ಅಂತೂ ರಾತ್ರಿ ಇರೋದ್ರಿಂದ ಸಮಯವೂ ಅಲ್ಲ. ಗ್ರಹಣದ ಪರಿಣಾಮಕ್ಕಿಂತಲೂ ಅವರು ಆಹಾರವನ್ನು ಸೇವನೆ ಮಾಡದೇ ಇರುವುದರಿಂದ ಆ ಪ್ರಾಯದವರಿಗೆ ಒಳ್ಳೆ ನಿದ್ರೆಯಲ್ಲಿ ಪರಿಣಾಮ ಜಾಸ್ತಿ ಅದರಿಂದ ಗರ್ಭಿಣಿಯರಿದ್ರೆ ಯಾರು ಸಿಜರೇನ್ ಮಾಡಿಸ್ಲಿಕ್ಕೆ ಹೋಗಬೇಡಿ. ಇವತ್ತು ಅದು ಗ್ರಹಣ ಕಾಲದಲ್ಲಿ ಹಿಂದೆಲ್ಲ ಜನನ ಆದದಿದೆ. ಗ್ರಹಣ ಜನನ ಶಾಂತಿ ಅಂತಿದೆ. ಒಬ್ಬರ ಗ್ರಹಣ ಕಾಲದಲ್ಲಿ ಹುಟ್ಟು ಮಹಾಪುರುಷ ಆಗುವಂತ ಯೋಗವೂ ಇದೆ. ಅದರಿಂದ ಗ್ರಹಣ ಕಾಲದಲ್ಲಿ ಹುಟ್ಟುತ್ತಾರೆ ಅಂತ ಕೆಟ್ಟ ಹೋಗ್ತಾರೆ ಅಂತ ಭಯಪಡಬೇಡಿ. ಗ್ರಹಣ ಕಾಲದ ಸಂದರ್ಭದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಒಳ್ಳೇದು ಅಂತ. ಹೌದು, ಖಂಡಿತವಾಗಿ. ಅದರಿಂದ ಗ್ರಹಣ ಕಾಲದಲ್ಲಿ ಸಿದ್ಧಿ ಅಂತ ಪ್ರತಿಯೊಂದು, ಒಮ್ಮೆ ಯಾವ್ದಾದ್ರು ಒಂದು ಜನನ ಆಯ್ತು ಅಂದ್ರು ಅದಕ್ಕೆಲ್ಲ ದೋಷಕ್ಕೆ ಪರಿಹಾರ ಇದೆ. ಅದರಿಂದ ಅದು ಒತ್ತಾಯದಿಂದ ಮೊದಲಿಗೆ ಮಾಡಿಸೋದಾಗ್ಲಿ ಅಥವಾ ಗ್ರಹಣ ಅಂತೇಳಿ ಭಯದಿಂದ ಕೂತ್ಕೊಳ್ಳೋದಾಗ್ಲಿ ಮಾಡಬೇಡಿ. ಒಮ್ಮೆ ಅಷ್ಟ ಸುಖ. ನಾಗರಾಜ್, ತಾವೇನು ಹೇಳ್ತೀರಾ ಕೊನೆಯದಾಗಿ? ಈ ಆಧ್ಯಾತ್ಮಿಕ ನೆಲೆಯಲ್ಲಿ ಇದನ್ನು ನಾವು ವಿಶ್ಲೇಷಣೆ ಮಾಡಿರುವ ಕಾರಣದಿಂದಾಗಿ ಆಧ್ಯಾತ್ಮಿಕ ನೆಲೆಯಲ್ಲಿ ಧಾರ್ಮಿಕತೆಗೆ ನಾವು ಯಾವ ರೀತಿಯ ಪ್ರಾಶಸ್ತ್ಯ ಕೊಡಬೇಕು ಕೇಳಿದ್ರೆ ಅರ್ಪಣಾ ಮನೋಭಾವಗಳು. ಆಗ ನಾವು ಮಾತಾಡಿದ್ವಿ ವಜ್ರದಾನ, ಇನ್ನೊಂದು ದಾನ, ಮತ್ತೊಂದು ದಾನ. ಸತ್ಯ, ಅದು ಎಲ್ಲರಿಗೂ ಮಾಡಲಿಕ್ಕೂ ಕೂಡ ಯೋಗ್ಯತೆಗಳಿರತಕ್ಕಂಥ ವ್ಯವಸ್ಥೆಗಳಿರುವುದಿಲ್ಲ. ಇಲ್ಲಿ ಯಾವುದೇ ಧಾರ್ಮಿಕ ಕ್ರಿಯೆಯನ್ನು ಮಾಡಿದರೂ ಕೂಡ ಮಾನಸಿಕವಾಗಿ ನಮ್ಮಲ್ಲಿ ಏನು ಬೇಕು ಕೇಳಿದ್ರೆ ಅರ್ಪಣೆಯ ಭಾವನೆ ಬೇಕು. ಅರ್ಪಣಾ ಮನೋಭಾವ ಇದ್ದಂತಹ ಸಂದರ್ಭದಲ್ಲಿ ಎಲ್ಲವೂ ಖಂಡಿತವಾಗಲು ಒಳ್ಳೆ ಮಾತು ಹೇಳಿದ್ರೆ. ಸೊ ಇಲ್ಲಿ ತನಕ ಸಾಕಷ್ಟು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅನಧ್ಯಾಯವಾದದ್ರಿಂದ ಅಕ್ಷರಾಭ್ಯಾಸ ಮಾಡಿಸಬೇಡಿ. ಯಾಕಂದ್ರೆ ಅನಧ್ಯಾಯ ಅದು. ಅನಧ್ಯಾಯದ ದಿನ ಆದ್ರಿಂದ ಅದು ಅಕ್ಷರಾಭ್ಯಾಸ ಮಾಡಬಾರದು. ಬಾಕಿ ಧ್ಯಾನ. ಓಕೆ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ಜಯರಾಮಾಚಾರ್, ಧನ್ಯವಾದ ತಮಗೆ. ಹಾಗೇನೆ ಪಂಡಿತರಿಗೆ ಧನ್ಯವಾದ. ಡಾಕ್ಟರ್ ನಾಗರಾಜ್ ನಕ್ಷತ್ರಿ, ತಮಗೂ ಕೂಡ ಧನ್ಯವಾದ.
ಸೊ ಒಂದು ವಿಚಾರ ವೀಕ್ಷಕರೇ, ಈ ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು ಧರ್ಮ ಗ್ರಂಥಗಳಲ್ಲಿ ಆ ವಿಚಾರಗಳೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನನ್ನ ಸಜ್ಜನನನ್ನಾಗಿ ರೂಪಿಸ್ತಕ್ಕಂಥದ್ದೇ ಧರ್ಮ ಗ್ರಂಥಗಳ ವಿಚಾರ. ಈ ವಿಚಾರವಾಗಿ ಚಂದ್ರಗ್ರಹಣವನ್ನು ಒಂದು ವಸ್ತುವನ್ನಾಗಿ ಇಟ್ಕೊಂಡು ವೇದಾಧ್ಯಯನದಲ್ಲಿ ಹೇಳಿರ್ತಕ್ಕಂಥ ಭಗವಂತ ನಾಮಸ್ಮರಣೆಯನ್ನು ಮಾಡೋದ್ರ ಮುಖಾಂತರ ಎಲ್ಲ ಅನಿಷ್ಟಗಳು ಕೂಡ ದೂರವಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಗಂಡನಿಗೆ ಶರಾಬು ಕುಡಿಯದೆ ನಿದ್ದೆ ಬರೋದಿಲ್ವೇ? ನಮ್ಮ ಪರಿವಾರದವರನ್ನು ಬಿಟ್ಟು ಗೆಳೆಯರೊಂದಿಗೆ ಹೆಚ್ಚು ಖುಷಿಯಾಗಿರ್ತಾರೋ ಅವರಿಗೆ ನೀವಲ್ಲ. ಶರಾಬು ಹೆಚ್ಚು ಪ್ರಿಯವಾಗಿರುತ್ತೋ, ಶರಾಬಿನ ಅಮಲಿನಲ್ಲಿ ನಿಮ್ಮ ಮೇಲೆ ಕೈ ಮಾಡುತ್ತಾರೋ, ಅಮಲಿಳಿದಾಗ ಕ್ಷಮೆಯಾಚಿಸ್ತಾರೆ, ಕುಡಿದು ಡಿಪ್ರೆಷನ್ ನಲ್ಲಿ ಹೋಗ್ತಾರೆ, ಎಲ್ಲಾದ್ರೂ ಬಿದ್ದು ಬಿಡ್ತಾರೆ, ಕುಡಿತಕ್ಕಾಗಿ ಸಂಬಂಧಿಕರಿಂದ ಸಾಲ ಬೇಡುತ್ತಾರೆ. ನೀವು ಬಯಸುವುದು ಅವರು ಕುಡಿಯೋ ಚಟ ಬಿಟ್ಟು ಬಿಡಬೇಕು. ಆದ್ರೆ ನಿಮ್ಮ ಪ್ರಯತ್ನ ಸಫಲವಾಗೋದಿಲ್ಲ. ನಮ್ಮ ಈ ಕಾರ್ಯಕ್ರಮ ನಿಮಗಾಗಿಯೇ ಇರೋದು. ಹಲೋ ಅಂಡ್ ವೆಲ್ಕಮ್ ಟು GTM. ನಾನು ಆಸ್ಥಾ ಚೌಧರಿ. ಈಗ ಶರಾಬಿನ ಚಟ ಬಿಡಿಸೋದಕ್ಕೆ ಬಲ ಪ್ರಯೋಗ ಮಾಡಬೇಕಾದ, ಆಣೆ ಹಾಕಬೇಕಾದ, ಲಕ್ಷಾಂತರ ಖರ್ಚು ಮಾಡುವ ಅಗತ್ಯವಿಲ್ಲ. ಯಾಕಂದ್ರೆ ಒಂದೇ ತಿಂಗಳಲ್ಲಿ ಈ ಚಟಕ್ಕೆ ಆಗತ್ತೆ ಫುಲ್ ಸ್ಟಾಪ್. ಯಾಕಂದ್ರೆ GTM ನಿಮಗಾಗಿ ತಂದಿದ್ದಾರೆ ಒಂದು ಆಯುರ್ವೇದದ ಫಾರ್ಮುಲಾ. ಅದು ಕುಡಿಯುವ ಇಚ್ಛೆಯನ್ನು ಒಂದೇ ತಿಂಗಳಲ್ಲಿ ಮುಗಿಸಿಬಿಡುತ್ತೆ. ಫುಲ್ ಸ್ಟಾಪ್ ಆಂಟಿ ಅಡಿಕ್ಷನ್ ಆಯುರ್ವೇದಿಕ್ ಮೆಡಿಸಿನ್. GTM ತಂದಿದ್ದಾರೆ ಫುಲ್ ಸ್ಟಾಪ್ ಆಂಟಿ ಅಡಿಕ್ಷನ್ ಆಯುರ್ವೇದಿಕ್ ಮೆಡಿಸಿನ್. ಇದರ ಬೆಲೆ ಕೇವಲ 3,500 ರೂಪಾಯಿ. ಫುಲ್ ಸ್ಟಾಪ್ ನ ಒಂದು ಪ್ಯಾಕ್ ನಲ್ಲಿ ನಿಮಗೆ ಸಿಗುತ್ತೆ 2 ಬಾಟಲ್ಸ್. ಫುಲ್ ಸ್ಟಾಪ್ ನ ಪರಿಣಾಮದ ಬಗ್ಗೆ ನಮಗೆ 100% ವಿಶ್ವಾಸವಿದೆ. ಆದ್ದರಿಂದ ನೀಡುತ್ತೇವೆ 30 ದಿನಗಳ ವ್ಯಾಲ್ಯೂ ಬ್ಯಾಕ್ ಗ್ಯಾರಂಟಿ. 30 ದಿನಗಳಲ್ಲಿ ಪರಿಣಾಮ ಆಗದಿದ್ದರೆ ವಾಪಸ್ ಮಾಡಿ ಮತ್ತು ಪಡೆಯಿರಿ 100% ವ್ಯಾಲ್ಯೂ ಬ್ಯಾಕ್. ಈ ಪ್ರಾಡಕ್ಟ್ ಅನ್ನು ಟಿವಿ ಮೂಲಕ ಮಾತ್ರ ಆರ್ಡರ್ ಮಾಡಬಹುದು. ತಡಬೇಕೆ? ತಕ್ಷಣ ಫೋನ್ ಎತ್ತಿ ಫುಲ್ ಸ್ಟಾಪ್ ಈಗಲೇ ಆರ್ಡರ್ ಮಾಡಿ. ನೀವು ಚೆಕ್, DD, ಕ್ರೆಡಿಟ್ ಕಾರ್ಡ್, ಕ್ಯಾಶ್ ಆನ್ ಡೆಲಿವರಿ ಯಾವುದೇ ರೀತಿಯಲ್ಲಿ ಪೇ ಮಾಡಬಹುದು. ಒಂದ್ ವೇಳೆ ನಿಮ್ ಪತಿ, ಅಣ್ಣ, ಮಾವ ಅಥವಾ ಮಿತ್ರನಿಗೆ ಅಮಲಿನ ಚಟ ಆಗಿದ್ರೆ ಅವರನ್ನು ಬದಲಾಯಿಸೋಕೆ ಮುಂಚೆ ನಿಮ್ಮ ದೃಷ್ಟಿಯನ್ನು ಬದಲಾಯಿಸಿ. ಅವರನ್ನು ಸರಿಪಡಿಸಲು ಪ್ರೀತಿಯೊಂದಿಗೆ ಔಷಧವೂ ಬೇಕು. ಆ ಔಷಧವೇ ಫುಲ್ ಸ್ಟಾಪ್. ನನ್ನ ಪಾಪನಿಗೆ 15 ವರ್ಷಗಳಿಂದ ಅಮಲಿನ ಚಟವಿತ್ತು. ಮನೆಯಲ್ಲಿ ಜಗಳ ನಾರ್ಮಲ್ ಆಗಿತ್ತು. ಆದ್ರೆ ಹೊರಗೆ ತುಂಬಾ ಎಂಬ್ಯಾರಸ್ಮೆಂಟ್ ಆಗ್ತಿತ್ತು. ಪಾಪ ಮಮ್ಮಿ ಎಷ್ಟು ಸಫರ್ ಆಗ್ತಾಳೆ. ನನ್ಗನ್ಸುತ್ತೆ ಪಪ್ಪ ತುಂಬಾ ಸೆಲ್ಫಿಶ್ ಅಂತ. ಬರೀ ತನ್ನದೇ ಯೋಚಿಸ್ತಾರೆ, ತನ್ನ ಬಗ್ಗೆನೆ. ಫುಲ್ ಸ್ಟಾಪ್ ಬಗ್ಗೆ ಟಿವಿಯಿಂದ ತಿಳಿಯಿತು. ಕಮರ್ಷಿಯಲ್ ಆಡ್ ನೋಡಿದಾಗ ತಿಳಿಯಿತು ಪಪ್ಪನನ್ನು ಸೆಲ್ಫಿಶ್ ಅನ್ನೋದು ತಪ್ಪು. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅಮಲಿನ ಚಟ ಅಂತ. ಥ್ಯಾಂಕ್ಸ್ ಟು ಗಾಡ್ ಅಂಡ್ ಟು ಫುಲ್ ಸ್ಟಾಪ್. ಅವರು ನನ್ನ ಪಪ್ಪನ ಚಟವನ್ನು ಒಂದೇ ತಿಂಗಳಲ್ಲಿ ಬಿಡಿಸಿದ್ರು. ಆದ್ರೆ ನೀವು ಯೋಚಿಸ್ತಿರ್ಬೇಕಲ್ವಾ, ಇದ್ರಲ್ಲಿ ಅಂಥದ್ದೇನಿದೆ, ಇದು ಹೇಗೆ ಕೆಲಸ ಮಾಡುತ್ತೆ ಅಲ್ವಾ? ಸರಿ, ಬನ್ನಿ ಸಿಗೋಣ ನಮ್ಮ GTM ಪ್ರಾಡಕ್ಟ್ ಎಕ್ಸ್ಪರ್ಟ್ ಡಾಕ್ಟರ್ ಸತ್ಯಜಿತ್ ಭಟ್ಟಾಚಾರ್ಯ ಅವರನ್ನು. ಅವರೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು. ವೆಲ್ಕಮ್ ಟು ದ ಶೋ ಸರ್. ಹಲೋ ಸರ್, ನಮ್ಗೆ ಹೇಳಿ, ಫುಲ್ ಸ್ಟಾಪ್ ನಲ್ಲಿ ಅಂಥದ್ದೇನಿದೆ? ಅನೇಕ ವರ್ಷಗಳಿಂದ ಕುಡಿಯುವ ಚಟವುಳ್ಳವರ ಚಟವು ಕೆಲವೇ ದಿನಗಳಲ್ಲಿ ದೂರವಾಗುತ್ತೆ. ಅನೇಕ ವರ್ಷಗಳಿಂದ ಆಲ್ಕೋಹಾಲ್, ಡ್ರಗ್ಸ್, ಸ್ಮೋಕಿಂಗ್ ಮುಂತಾದ ಅಡಿಕ್ಷನ್ ಮೇಲೆ ನಮ್ಮ ಆಯುರ್ವೇದಿಕ ಸಂಸ್ಥಾನ ತುಂಬಾ ರಿಸರ್ಚ್ ಮಾಡಿದೆ. ಈ ಸಂದರ್ಭದಲ್ಲಿ ನಮ್ಮ ಆಯುರ್ವೇದಿಕ ತಜ್ಞರಿಗೆ ತಿಳಿಯಿತು ಪ್ರಾಚೀನ ಕಾಲದಿಂದ ಕುಡ್ಸು ಎಂಬ ಗಿಡಮೂಲಿಕೆಯನ್ನು ನಶೆಯ ಅಮಲಿನ ಚಟ ಬಿಡಿಸಲು ಉಪಯೋಗಿಸಲಾಗುತ್ತೆ. ನಾವು ಕುಡ್ಸುವುದ ಹೂವು ಮತ್ತು ಬೇರನ್ನು ಇತರ ಗಿಡಮೂಲಿಕೆಗಳಾದ ವನ್ಫಸ, ವಾಚ್, ವಿದಾರಿ ಕುಂಡ್, ನಿಶೋದ್, ಅಗರ್ಕಾರಗಳೊಂದಿಗೆ ವಿಶೇಷ ಪ್ರಮಾಣದಲ್ಲಿ ಸೇರಿಸಿ ಫುಲ್ ಸ್ಟಾಪ್ ಆಂಟಿ ಅಡಿಕ್ಷನ್ ಆಯುರ್ವೇದಿಕ್ ಮೆಡಿಸಿನ್ ತಯಾರಿಸ್ತೇವೆ. ಇದೊಂದು ಏಕಮಾತ್ರ ಆಯುರ್ವೇದಿಕ್ ಔಷಧ. ಇದನ್ನು ವಿಶೇಷವಾಗಿ ನಶೆ ಮಾಡುವವರಿಗಾಗಿಯೇ ತಯಾರಿಸಲಾಗಿದೆ. ಕೆಲವೇ ತಿಂಗಳಲ್ಲಿ ಇದು ತನ್ನ ರೆಸಿಸ್ಟೆನ್ಸ್ ತೋರಿಸುತ್ತೆ. ಇದರ ರೆಗ್ಯುಲರ್ ಸೇವನೆ ಮಾಡಿದ್ರೆ ಒಂದೇ ತಿಂಗಳಲ್ಲಿ ಶರಾಬಿನ ಚಟದಿಂದ ಮುಕ್ತಿ ಸಿಗುತ್ತೆ. ಕುಡುಕ ಸಂಪೂರ್ಣವಾಗಿ ಹೆಲ್ದಿ ಆಗ್ತಾನೆ. ಸರ್, ನಮ್ಮ ದರ್ಶಕರಿಗೆ ತಿಳಿಸ್ತೀರಾ ಇದು ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಮೊದಲು ತಿಳ್ಕೋಬೇಕು ಈ ಆಲ್ಕೋಹಾಲ್ ದೇಹದ ಒಳಗೆ ಹೋಗಿ ನಮ್ಮ ಶರೀರವನ್ನೇನು ಮಾಡುತ್ತೆ. ಶರಾಬಿನಲ್ಲಿ ಭಯಂಕರ ಕೆಮಿಕಲ್ಸ್ ಇರುತ್ತವೆ. ಅವುಗಳಿಗೆ ಮೆಟಬೊಲೈಟ್ಸ್ ಎನ್ನುತ್ತಾರೆ. ಆಲ್ಕೋಹಾಲ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಲ್ಲಿ ಇವು ತನ್ನ ಮನೆ ಮಾಡುತ್ತವೆ. ಶರಾಬಿನ ಪ್ರಮಾಣ ಹೆಚ್ಚಾದಂತೆ ಇವುಗಳ ಸಂಖ್ಯೆಯೂ ಹೆಚ್ಚಾಗುತ್ತೆ. ಇವು ಶರೀರದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇರಲಿ, ಹಾರ್ಟ್ ಇರಲಿ, ಬ್ರೈನ್ ಇರಲಿ, ಎಲ್ಲಾ ಕಡೆಯಲ್ಲಿಯೂ
ಹೆಲ್ದಿ ಟಿಶ್ಯೂಸ್ ಇಲ್ಲವೇ ಎನ್ಸೈಮ್ಸ್ ಅನ್ನು, ಬಾಡಿ ಫಂಕ್ಷನ್ಸ್ ಅನ್ನು ಸುಸೂಕ್ತವಾಗಿ ನಡೆಸುವವುಗಳನ್ನು, ಹೆಲ್ದಿಯಾಗಿಡುವವುಗಳನ್ನು ಧ್ವಂಸಗೊಳಿಸುತ್ತದೆ. ಶರೀರವನ್ನು ಇವು ತಮ್ಮ ರೀತಿಯಿಂದ ನಡೆಸುತ್ತವೆ. ಮತ್ತೆ ಶರೀರಕ್ಕೆ ಮೆಟಬೊಲೈಟ್ಸ್ ಸಿಗದಿದ್ದರೆ ಸಿಸ್ಟಮ್ ಆಲ್ಕೋಹಾಲ್ ಬೇಡುತ್ತೆ. ಆದ್ದರಿಂದ ಕುಡುಕರು ಶರಾಬು ಬಿಟ್ಟುಬಿಟ್ರೆ ನಂತರವೂ ಅವರಿಗೆ ಬೇಕು ಅನಿಸ್ತಿರುತ್ತೆ. ನೋಡಿ, ಶರೀರದ ಉಳಿದ ಭಾಗಗಳ ಅವಸ್ಥೆ ಏನಾಗುತ್ತೆ ಅಂತ. ಲಿವರ್ ಫೇಲ್ ಆಗಬಹುದು, ಹಾರ್ಟ್ ಅಟ್ಯಾಕ್ ಆಗಬಹುದು, ಬ್ರೈನ್ ಮೇಲೆ ಪರಿಣಾಮ ಆಗಬಹುದು. ಹೆಚ್ಚು ಶರಾಬ್ ಕುಡಿಯೋದ್ರಿಂದ ಮೆದುಳಿನ ಮೇಲೆ ತಿಳುವಳಿಕೆ ಶಕ್ತಿ, ಬ್ಯಾಲೆನ್ಸ್, ನೆನಪು ಶಕ್ತಿ ಎಲ್ಲ ಹಾಳಾಗುತ್ತೆ. 2 ಪೆಗ್ಗಿಂತ ಹೆಚ್ಚು ತಗೊಂಡ್ರೆ ಸೆಕ್ಸುವಲ್ ಪವರ್ ಕೂಡ ಕಮ್ಮಿ ಆಗುತ್ತೆ. ಓ ಮೈ ಗಾಡ್, ಆಲ್ಕೋಹಾಲ್ ಅಂತೂ ಶರೀರದೊಳಗೆ ಭಯಾನಕ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ನೋಡಿ, ಇನ್ನು ನಾನು ಹೇಳ್ತೇನೆ ಫುಲ್ ಸ್ಟಾಪ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಇದು 3 ಸ್ಟೇಜಸ್ನಲ್ಲಿ ಕೆಲಸ ಮಾಡುತ್ತೆ. 1, ಇದು ಆಲ್ಕೋಹಾಲ್ ಮೂಲಕ ಪ್ರೊಡ್ಯೂಸ್ಡ್ ಮೆಟಬೊಲೈಟ್ಸ್, ಯಾವುದು ಆಲ್ಕೋಹಾಲ್ನ ಚಟಕ್ಕೆ ಕಾರಣವಾಗಿವೆ ಅವನ್ನು ಶರೀರದಿಂದ ಹೊರಹಾಕುತ್ತವೆ. 2, ಬಾಡಿಯ ಸ್ವಂತದ ಎನ್ಸೈಮ್ಸ್ ತಯಾರಾಗುವುದನ್ನ ಮೆಟಬೊಲೈಟ್ಸ್ ತಡೆದಿತ್ತು, ಅದರ ಪ್ರೊಡಕ್ಷನ್ ಶುರು ಮಾಡಲು ಬಾಡಿಗೆ ಸಹಾಯ ಮಾಡುತ್ತೆ. ಮತ್ತೆ 3, ಅಗತ್ಯದ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಅದರಿಂದ ಶರೀರದ ಡ್ಯಾಮೇಜ್ ಪಾರ್ಟ್ಸ್ ಸರಿಯಾಗುವುದಷ್ಟೇ ಅಲ್ಲ, ಹೆಲ್ದಿ ಆಗುತ್ತವೆ. ವಾವ್, ಫುಲ್ ಸ್ಟಾಪ್ ಆಕ್ಚುಲಿ ಅಮಲಿನ ಚಟಕ್ಕೆ ಫುಲ್ ಟ್ರೀಟ್ಮೆಂಟ್ ಆಗಿದೆ. ಯಾವ ಮಹಿಳೆಯರು ತಮ್ಮ ಕುಡುಕ ಪತಿ, ಸೋದರ, ತಂದೆಯಿಂದ ಕಷ್ಟಪಡುತ್ತಿದ್ರೆ ಈಗ್ಲೇ ಫುಲ್ ಸ್ಟಾಪ್ ಆರ್ಡರ್ ಮಾಡಿ. ಯಾಕಂದ್ರೆ ಇದೊಂದು ಮದ್ದಷ್ಟೇ ಅಲ್ಲ, ನಿಮ್ಮ ಪ್ರಾರ್ಥನೆಗೆ ಉತ್ತರ. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಶೋಗೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು. ಯು ಮೋಸ್ಟ್ ವೆಲ್ಕಮ್. ನೀವು ನೋಡಿದ್ರಲ್ಲ, ಫುಲ್ ಸ್ಟಾಪ್ ಹೇಗೆ ಒಂದೇ ತಿಂಗಳಲ್ಲಿ ಶರಾಬಿನ ಚಟವನ್ನು ನಿರ್ನಾಮ ಮಾಡುತ್ತೆ. ಕುಡುಕರಿಂದ ಶರಾಬು ಬಿಡಿಸಬಹುದು. ನೀವಿದನ್ನು ರೆಗ್ಯುಲರ್ ಸೇವನೆ ಮಾಡಿದ್ರೆ ಮದ್ಯಪಾನದಿಂದ ಟೊಳ್ಳಾಗಿರುವ ಬಾಡಿ ಕೂಡ ಹೆಲ್ತಿ ಆಗಬಹುದು. ಫುಲ್ ಸ್ಟಾಪ್ ಆಂಟಿ ಅಡಿಕ್ಷನ್ ಆಯುರ್ವೇದಿಕ್ ಮೆಡಿಸಿನ್. ಇದರ ಬೆಲೆ ಕೇವಲ 3,500 ರೂಪಾಯಿ. ಫುಲ್ ಸ್ಟಾಪ್ ಅನ್ನು ದಿನದಲ್ಲಿ 2 ಚಮಚ ಯಾವಾಗಲೂ ಕೊಡಬಹುದು. ಊಟ ಬಡಿಸೋಕೆ ಮೊದಲು ಇದನ್ನು ಬೆರೆಸಿರಿ, ಊಟದ ರುಚಿಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಫುಲ್ ಸ್ಟಾಪ್ ಆಲ್ಕೋಹಾಲ್, ಡ್ರಗ್ಸ್, ಸ್ಮೋಕಿಂಗ್, ಖೇರಿ, ಗುಟ್ಕಾ, ಅಮಲಿನ ಗುಳಿಗೆಗಳು ಮುಂತಾದ ಯಾವುದೇ ಪ್ರಕಾರದ ಚಟಕ್ಕೆ ವಿದಾಯ ಹೇಳಿಸುತ್ತದೆ. ಬನ್ನಿ ಈಗ ಕೇಳೋಣ ಮಿಸಸ್ ಬಾನು ಕುಕ್ರೇಜಾ ಅವರ ಆಲ್ಕೋಹಾಲಿಕ್ ಪತಿಯೊಂದಿಗಿರುವ ಒಂದು ಅನುಭವ. ಮೊದಲು ರಾತ್ರಿ ಮನೆಗ್ ಬಂದು ಸ್ವಲ್ಪ ರಿಫ್ರೆಶ್ ಆಗ್ಬೇಕು ಅಂತಿದ್ರು. 1-2 ಪೆಗ್ ಕುಡಿತೇನೆ. ನಾನ್ ಅನ್ಕೊಂಡೆ ಸ್ವಲ್ಪ ಎಂಜಾಯ್ ಮಾಡ್ಲಿ ಅಂತ. ನನ್ಗೂ ಅದೇ ಸಮಯ ಸಿಕ್ತಿತ್ತು ಅವರೊಂದಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ, ರಿಲ್ಯಾಕ್ಸ್ ಆಗಿ ಮಾತಾಡ್ಲಿಕ್ಕೆ. ನಿಧಾನವಾಗಿ ಇವರ ಪೆಗ್ ಹೆಚ್ಚಾಯ್ತು. ನನ್ಗೇನ್ ಗೊತ್ತು ನಾನಿವರನ್ನು ವಿಷ ಕುಡಿಲಿಕ್ಕೆ ಬಿಡ್ತಿದ್ದೆ ಅಂತ. ಒಂದಿನ ಮನೆ ಒಳಗೆ ಬರುತ್ತಲೇ ಬಿದ್ಬಿಟ್ರು. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ತಿಳಿಯಿತು ಇವರ ಲಿವರ್ ಹಾಳಾಗಿದೆ ಅಂತ. ಸ್ವಲ್ಪ ಗುಣವಾಗಿ ಮನೆಗೆ ಬಂದ್ರು. ನನ್ನ ಹಾಗೂ ಮಕ್ಕಳ ಮೇಲೆ ಆಣೆ ಹಾಕಿದ್ರು, ಇನ್ಮೇಲೆ ಎಂದೂ ಕುಡಿಯಲ್ಲ ಅಂತ. ಮುಟ್ಟಲ್ಲ ಅಂದ್ರು. ಆದ್ರೆ 2 ತಿಂಗಳ ಮೇಲೆ ಮತ್ತೆ ಅದೇ ಗೋಳು. ಒಂದಿನ ಟಿವಿಯಲ್ಲಿ ಫುಲ್ ಸ್ಟಾಪ್ ಬಗ್ಗೆ ನೋಡಿದೆ, ತರಿಸಿಕೊಂಡೆ. 2 ವಾರಗಳಾಯ್ತು. ನನ್ಗೆ 100% ರಿಸಲ್ಟ್ ಸಿಕ್ಕಿದೆ. ಡ್ರಿಂಕ್ಸ್ ಅನ್ನು ಪೂರ್ತಿ ಇಗ್ನೋರ್ ಮಾಡಿದ್ರು. ನಾನಿವರಿಗೆ ಕೊಡುವುದು ಇವರ ಲಿವರ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ. ನಿಜವಾಗಿ ಫುಲ್ ಸ್ಟಾಪ್ ನನ್ನ ದುಃಖಕ್ಕೆ ಫುಲ್ ಸ್ಟಾಪ್ ಹಾಕಿದಂತಾಯ್ತು. ಒಂದು ರೀತಿಯಲ್ಲಂತೂ ಎಲ್ಲಾ ಮಹಿಳೆಯರು ಮಿಸಸ್ ಬಾನು ಕುಕ್ರೇಜಾ ಅವರ ಮಾತನ್ನು ಒಪ್ಪುತ್ತಾರೆ. ಎಲ್ಲಾ ಕುಡುಕರು ಮತಿಯಲ್ಲಿರುವಾಗ ಕುಡಿಯೋಲ್ಲ ಅಂತ ಎಲ್ಲಾ ಆಣೆ ಹಾಕ್ತಾರೆ, ಆದ್ರೆ ಕುಡಿಯುವಾಗ ಎಲ್ಲ ಮರ್ತಿರ್ತಾರೆ. ಚಟವನ್ನು ಬಿಡಲು ಮನ್ಸೇ ಇಲ್ಲ ಅವರಿಗೆ. ಯಾಕೆ ಹೀಗಾಗತ್ತೆ? ಬನ್ನಿ ತಿಳಿಯೋಣ ನಮ್ಮ ಸೈಕಾಲಜಿ ಎಕ್ಸ್ಪರ್ಟ್ ಮಿಸಸ್ ಶ್ರದ್ಧಾ ಅವರಿಂದ. ನಿಮ್ಮ ಮಾತನ್ನು ಮಹಿಳೆಯರ ದೃಷ್ಟಿಯಿಂದ ನೋಡಿದ್ರೆ ಸರಿ ಅನ್ಸುತ್ತೆ. ಕೊಡುಕ ಹೇಳಿದ್ರೆ ಶರಾಬ್ ಬಿಡ್ತೇನೆ ಅಂತ ಅವ ಸುಳ್ಳು ಹೇಳೋದಲ್ಲ. ಮಹಿಳೆಗೆ ಅನ್ಸುತ್ತೆ ಆತ ಬಯಸೋದೇ ಇಲ್ಲ, ಆದ್ರಿಂದ ಅವಳು ಗದರಿಸ್ತಾಳೆ. ನೀವು ಬಯಸಿದ್ರು ಶರಾಬಿನ ಚಟವನ್ನು ತಟ್ಟನೆ ಬಿಡ್ಸೋಕಾಗಲ್ಲ. ಮೊಟ್ಟ ಮೊದಲು ನೀವು ತಿಳಿಯಬೇಕಾದದ್ದು ಅವ ಶರಾಬು ಆರಂಭಿಸಿದ್ಯಾಕೆ. ಅದಕ್ಕೆ ಕಾರಣಗಳಿವೆ. ನಿಮ್ಮ ಪತಿ ಮತ್ತು ಮಗ ಟ್ಯಾಲೆಂಟೆಡ್, ಅವರಿಗೆ ಅವರ ಟ್ಯಾಲೆಂಟಿಗೆ ಅನುಸಾರ ಅವಕಾಶ ಸಿಗ್ಲಿಲ್ಲ. ಇದು ಪುರುಷರಲ್ಲಿ ದೊಡ್ಡ ಸಮಸ್ಯೆಯಾಗಿದೆ. ಏನಾದ್ರೂ ಮಾಡಿ ತೋರಿಸಲು ಟ್ಯೂನ್ಡನ್ ಆಗಿರ್ತಾರೆ. ಅವರಿಗೆ ಅನಿಸಿದಾಗ ಟ್ಯಾಲೆಂಟೆಡ್ ಆಗಿದ್ರೂ ಕೂಡ ಅವರಿಗೆ ಅವಕಾಶ ಸಿಕ್ಕುತ್ತಿಲ್ಲ. ಅವರು ಫ್ರಸ್ಟ್ರೇಟೆಡ್ ಆಗಿ ಶರಾಬು ಇಲ್ವೇ ಬೇರೆ ಅಮಲಿಗೆ ಬಲಿಯಾಗ್ತಾರೆ. ಪ್ರೀತಿ ಕೇರ್ ಸಿಗುತ್ತಿಲ್ಲ. ಎಲ್ಲರೂ ಅಪೇಕ್ಷಿಸ್ತಾರೆ, ಒಳ್ಳೆ ಸಹೋದರ, ಒಳ್ಳೆ ತಂದೆ, ಒಳ್ಳೆ ಮಗ. ಆದ್ರೆ ಯಾರಿಗೂ ತಿಳಿಯೋದಿಲ್ಲ ಅವರಿಗೂ ಪ್ರೀತಿ ಮತ್ತು ವಿಶ್ವಾಸ ಬೇಕು ಅಂತ. ಅವರಿಗೂ ಅನ್ಸುತ್ತೆ ತಮ್ಮ ಫೀಲಿಂಗ್ಸ್ ಅನ್ನು ಶೇರ್ ಮಾಡ್ಬೇಕು ಅಂತ. ಆದ್ರೆ ಅವರನ್ನು ಕೇಳೋರು ಯಾರು ಇಲ್ಲ. ಆದ್ರಿಂದ ಹೊರಗೆ ಆಸರೆ ಹುಡುಕ್ತಾರೆ. ಅವರು ಶರಾಬಿನ ಆಸರೆ ಪಡಿತಾರೆ. ಬಾಲ್ಯದಲ್ಲಿ ಪ್ರೀತಿಯ ಕೊರತೆ ಇರಬೇಕು. ಒಮ್ಮೊಮ್ಮೆ ಸೈಕಲಾಜಿಕಲ್ ಟ್ರಾಮಾ, ಯಾರಾದ್ರೂ ತಮ್ಮ ಆತ್ಮೀಯರ ಸಾವು, ತಮ್ಮ ಪ್ರೀತಿಯನ್ನು ಕಳ್ಕೊಂಡದ್ದು ಈ ಚಟಕ್ಕೆ ಕಾರಣವಾಗಬಹುದು. ದೊಡ್ಡ ಕಾರಣ ಎಕ್ಸ್ಟ್ರಾ ಪ್ರೀತಿಯೂ ಆಗಿದೆ. ಈ ಎಲ್ಲಾ ಕಾರಣಗಳು ನಿಮ್ಮ ಪತಿ, ನಿಮ್ಮ ಮಗ, ನಿಮ್ಮ ಸೋದರನ ಚಟಕ್ಕೆ ಕಾರಣವಾಗಿದ್ರೆ ಅವರಿಗೆ ಪ್ರೀತಿಯಿಂದ ತಿಳಿಸಿ
ಜೋರಾಗಿ ಗದರಿಸಬೇಡಿ. ಫುಲ್ ಸ್ಟಾಪ್ ಆಂಟಿ ಅಡಿಕ್ಷನ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ನಿಮ್ಮ ಪ್ರೀತಿಯೊಂದಿಗೆ ಅವರ ಚಟವನ್ನು ಬಿಡಿಸಿರಿ. ಫುಲ್ ಸ್ಟಾಪ್ ನನ್ಗಂತೂ ಹೊಸ ಖುಷಿಗಳ ವಾಗ್ದಾನ. ಶರಾಬಿನ ಚಟ ಕುಡುಕನಿಗಿಂತ ಎಷ್ಟೋ ಪಾಲು ಕುಡುಕನ ಪರಿವಾರವನ್ನು ಹಾಳು ಮಾಡುತ್ತೆ. ಸಮಾಜದಲ್ಲಿರುವುದು ಕಷ್ಟವಾಗುತ್ತದೆ. ಜನ ಅಂತಾರೆ, ಅಲ್ನೋಡು ಕುಡುಕನ ತಾಯಿ, ಕುಡುಕನ ತಂದೆ, ಕುಡುಕನ ಮಕ್ಕಳು, ಕುಡುಕನ ಅಣ್ಣ ತಂಗಿಯರು. ಮನಸ್ಸಿಗೆಷ್ಟು ನೋವಾಗತ್ತೆ. ಬನ್ನಿ ಸಿಗೋಣ ಇಂಥದ್ದೇ ಪರಿವಾರವನ್ನ. ನನ್ ಗಂಡ ದಿನ ಕುಡ್ಕೊಂಡು ಬರೋದು, ದಿನ ಹೊಡೆದಾಟ ಮಾಡೋದು, ಗದರಿಸಿ ನನ್ನಿಂದ ಹಣ ಕಸಿದುಕೊಳ್ಳೋದು. ನನ್ಗೆರಡು ಮಕ್ಕಳು. ಜನರು ಮಕ್ಕಳೇನು ಕುಡುಕನ ಮಕ್ಕಳು ಅಂತಾರೆ. ಮಕ್ಕಳು ಆಳುತ್ತಿದ್ರು. ಅನಿಸ್ತಿತ್ತು ಒಂದೇ ಇವರು ಸಾಯ್ಬೇಕು ಇಲ್ಲ ನಾನು. ಇತರರ ಮನೆ ಕೆಲಸ ಮಾಡಿ ನಾನು ಮನೆ ನಡೆಸ್ತಿದ್ದೆ. ಯಾವ ಮನೆಯಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲಿ ಯಜಮಾನ್ರು ಹೇಳಿದ್ರು, ನೋಡಮ್ಮ, ಅಳೋದ್ರಿಂದ ಏನೂ ಆಗೋಲ್ಲ. ನಿನ್ನ ಮನೆ ಉಳಿಸ್ಬೇಕಾದ್ರೆ ನಿನ್ನ ಪತಿಯೊಂದಿಗೆ ಜಗಳಾಡ್ಬೇಡ. ಪತಿ ಅಸ್ವಸ್ಥ ಅಂತ ತಿಳಿ. ಈ ಫುಲ್ ಸ್ಟಾಪ್ ಅವನಿಗೆ ಕೊಡು. 1 ವಾರ ಇನ್ನೂ ಆಗಿಲ್ಲ, ಪರಿಣಾಮ ಕಾಣಿಸ್ತು. ಅವರ ಊಟದಲ್ಲಿ ಸೇರಿಸಿ ಅವರಿಗೆ ಕೊಡ್ತಿದ್ದೆ. ಹೇಳ್ತಾರೆ ಕುಡಿಯೋ ಇಚ್ಛೆನೇ ಇಲ್ಲ ಅಂತ. ಕನಿಷ್ಠ ನನ್ನ ಮನೆಯಲ್ಲಿ ಹೊಡೆದಾಟಕ್ಕೆ ಫುಲ್ ಸ್ಟಾಪ್ ಆಯ್ತು. ನಿಮ್ಮ ಮನೆಯಲ್ಲೇನಾದ್ರೂ ಡ್ರಗ್ಸ್, ಸ್ಮೋಕಿಂಗ್ ಇಲ್ವೇ ಯಾವುದೇ ಪ್ರಕಾರದ ನಶೆ ಮಾಡ್ತಿದ್ರೂ ನೀವು ಅವರಿಗೂ ಫುಲ್ ಸ್ಟಾಪ್ ಕೊಡಬಹುದು. ಯಾಕಂದ್ರೆ ಇದು ಎಲ್ಲಾ ಪ್ರಕಾರದ ನಶೆಯಿಂದ ಮುಕ್ತಿ ನೀಡುತ್ತೆ. ಈಗ ನಾವು ನೋಡೋಣ ಆಚಾರ್ಯ ಬಿಜೇಂದ್ರ ಅವರು ಏನ್ ಹೇಳ್ತಾರಂತ. ಬಂಧುಗಳೇ, ಜಗತ್ತಿನ ಎಲ್ಲಾ ಧರ್ಮಗಳು ಮತ್ತು ಗ್ರಂಥಗಳಲ್ಲಿ ಮದಿರಾಪಾನ ನಿಷೇಧ, ಅದನ್ನು ಮುಟ್ಟುವುದನ್ನು ನಿಷೇಧಿಸಲಾಗಿದೆ. ಮಹಾಭಾರತದಲ್ಲಿ ಹೇಳಿದೆ, ಮದ್ಯಂ ಕುಲವಿನಾಶಕಂ, ಮದಿರೆ ಕುಲವನ್ನು ನಾಶಗೊಳಿಸುವಂತಹದ್ದಾಗಿದೆ. ಅರೆ, ಭಗವಂತ ಶ್ರೀಕೃಷ್ಣನ ವಂಶವನ್ನು ನಾಶಗೊಳಿಸಿದೆ ಮದಿರಾಪಾನ ಅಂದ್ಮೇಲೆ ನಾವು ನೀವು ಏನ್ ಮಹಾ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಬಂದಿದೆ, ಸಮುದ್ರ ಮಂಥನದ ಸಮಯ ಸಾಗರದಿಂದ ಮದಿರ ಹೊರಬಂದಾಗ ದೈತ್ಯರು ಪೂರ್ವಂ ಪಿತ್ವ ಮಯಾ ಪೂರ್ವಂ ಅಂದ್ರೆ ಮೊದಲು ನನ್ಗೆ ಕೊಡಿ ಹೇಳುತ್ತಾ ಎಲ್ಲಾ ಮದಿರೆ ಕೊಡಿದ್ರು. ಆದ್ದರಿಂದ ಸೋತು ಹೋದ್ರು. ಅಷ್ಟೇ ಅಲ್ಲ, ಪವಿತ್ರ ಗುರು ಗ್ರಂಥ ಸಾಹೇಬ್ ಮತ್ತು ರಾಮಚರಿತ ಮಾನಸದಲ್ಲಿ ಹೇಳಿದೆ, ಗಂಗೋತ್ರಿಯಿಂದ ಹೊರಡುವ ಪವಿತ್ರ ಗಂಗಾಜಲದಿಂದಲೂ ಕೂಡ ಮದಿರೆಯ ನಿರ್ಮಾಣವಾಗಿದ್ರೂ ಅದರ ತ್ಯಾಗ ಮಾಡಬೇಕು, ಅದರ ಸ್ಪರ್ಶವನ್ನು ಮಾಡಕೂಡದು. ನಮ್ಮ ಆಯುರ್ವೇದದಲ್ಲಿ ಕುಡ್ಸು ಎಂಬ ಔಷಧಿಯ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಹೇಳಿದೆ, ಕುಡ್ಸು ಮೇವ್ ಔಷಧಂ. ಇದೆಂಥ ಔಷಧಿ ಎಂದರೆ ಇದರ ಸೇವನೆ ಮಾತ್ರದಿಂದ ಮದಿರೆಯ ಪ್ರತಿ ನಿಮ್ಮ ಮನಸ್ಸಿನಲ್ಲಿ ವಿರಕ್ತಿ ಹುಟ್ಟಿಬಿಡುತ್ತೆ. ಮತ್ತೆ ವಿಶೇಷ ಔಷಧಿಯ ಮಿಶ್ರಣವನ್ನು ಫುಲ್ ಸ್ಟಾಪ್ ನಲ್ಲಿ ವಿಶೇಷವಾಗಿ ಮಾಡಲಾಗಿದೆ. ನೀವು ಫುಲ್ ಸ್ಟಾಪ್ ಮನೆಗೆ ತನ್ನಿರಿ, ಅದರ ಸೇವನೆ ಮಾಡಿರಿ. ಅದರ ಸೇವನೆ ಮಾಡಿ ನಿಮ್ಮ ಜೀವನದಲ್ಲಿ ಅಂಟಿರುವ ಬಡತನ, ದಾರಿದ್ರ್ಯ, ಅಪಮಾನಗಳಿಂದ ತಕ್ಷಣ ಮುಕ್ತಿ ಪಡೆಯಿರಿ. ಅಲ್ಲದೆ ತಮ್ಮ ಹಾಗೂ ತಮ್ಮ ಪರಿವಾರದವರ ಜೀವನ ಆನಂದಮಯಗೊಳಿಸಿರಿ, ಸುಖವಾಗಿರಿ. ನೀವಿನ್ನು ತಡ ಮಾಡಬೇಡಿ. ನಶಾ ಮುಕ್ತಿಯತ್ತ ನಿಮ್ಮ ಹೆಜ್ಜೆ ಮುಂದಿಡಿ. ಫುಲ್ ಸ್ಟಾಪ್ ಈಗ್ಲೇ ಆರ್ಡರ್ ಮಾಡಿ. ಯಾಕಂದ್ರೆ ಇದು ಮಾತ್ರ ಹಾಕಿಬಿಡುತ್ತೆ ಅಮಲಿನ ಚಟಕ್ಕೆ ಫುಲ್ ಸ್ಟಾಪ್. ಬನ್ನಿ ಇನ್ನು ಸಿಗೋಣ ಮನೀಶ್ ದತ್ತಾ ಅವರನ್ನು. ಇವರು ಸಮಾಜ ಸೇವಕರು. ನಮಸ್ಕಾರ. ನಾವೀ ಲೈನ್ ನಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತೇವೆ. ನಮ್ಮ ದೊಡ್ಡ ಚಿಂತೆ ಅಂದ್ರೆ ಅವರಲ್ಲ, ಶರಾಬಿನ ಚಟ ಇದ್ದವರಲ್ಲ, ಬದಲಾಗಿ ಯಾರೆಂದ್ರೆ ಶರಾಬಿನ ಚಟ ತಗಲಬಹುದಾದವರು. ಶರಾಬಿನ ಚಟದಿಂದಾಗಿ ಎಲ್ಲಕ್ಕಿಂತ ಹೆಚ್ಚು ದುಃಖಿತರೆಂದ್ರೆ ನಮ್ಮ ದೇಶದ ಮಹಿಳೆಯರು. 85% ಮನೆಯೊಳಗಿನ ಹಿಂಸೆ, ಮನೆಯಲ್ಲಿ ಹೊಡೆದಾಟವಾಗುವುದು ಇವೆಲ್ಲ ನಶೆಯಿಂದಾಗಿಯೇ. ಎಷ್ಟೋ ಮಹಿಳೆಯರು ಪಾಪ ತಮ್ಮ ಪತಿ, ಮಗನನ್ನು ಕಳಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಅನಾಥರಾಗಿದ್ದಾರೆ ಕೇವಲ ಅಮಲಿನ ಕಾರಣದಿಂದಾಗಿ. ನಿಮಗೆ ಅನಿಸ್ತಿದ್ರೆ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಶರಾಬಿನ ಚಟ ಆಗಬಹುದಾದ್ರೆ ಅವರಿಗೆ ತಕ್ಷಣ ಫುಲ್ ಸ್ಟಾಪ್ನ ಸೇವನೆ ಆರಂಭಿಸಿರಿ. ನನ್ನ ಪ್ರಕಾರ ಇದೊಂದು ಬಹುದೊಡ್ಡ ಸಮಾಜ ಸೇವೆ. ಈಗ ನೋಡಿ, ಶರಾಬು ತಯಾರಿಸುವವರನ್ನು ನಾವು ತಡೆಯೋಕ್ಕಾಗೋಲ್ಲ. ಕನಿಷ್ಠ ಇದರ ಚಿಕಿತ್ಸೆ ನಮ್ಮ ಕೈಯಲ್ಲಿದೆ. ಫುಲ್ ಸ್ಟಾಪ್ ಅಂದ್ರೆ ಶರಾಬಿನ ಮೇಲೆ ದ್ವೇಷ, ಕುಡುಕನ ಮೇಲಲ್ಲ. ನೀವು ಕೇಳಿದ್ರಲ್ಲ ಮತ್ತೆ ಎಷ್ಟು ಸರಿಯಾಗಿ ಹೇಳಿದ್ರಿ ಇವರು. ಶರಾಬಿನ ಮೇಲೆ ದ್ವೇಷ, ಕುಡುಕನ ಮೇಲಲ್ಲ. ನೀವು ತಡ ಮಾಡಬೇಡಿ. ನಶಾ ಮುಕ್ತಿಯತ್ತ ನಿಮ್ಮ ಹೆಜ್ಜೆ ಮುಂದಿಡಿ. ನಶೆಯ ಅಮಲಿನ ಚಟಕ್ಕೆ ಫುಲ್ ಸ್ಟಾಪ್. ಯಾಕಂದ್ರೆ ಇದೇ ಮಾಡಬಹುದು ನಶೆಯ ಅಮಲಿನ ಚಟಕ್ಕೆ ಫುಲ್ ಸ್ಟಾಪ್. ನಾನೊಂದೇ ಮಾತು ಹೇಳೋದು, ಕುಡಿಯೋಕ್ ಮುಂಚೆ ಬರೇ ಒಂದು ಸಲ ನಿಮ್ಮ ಮಕ್ಕಳ ಹೆದರಿದ ಮುಖ, ನಿಮ್ಮ ಪತ್ನಿಯ ಕಣ್ಣೀರು ಅಗತ್ಯವಾಗಿ ನೆನಪು ಮಾಡ್ಕೊಳ್ಳಿ. ಒಂದ್ ವೇಳೆ ಅದ್ರಿಂದಲೂ ನಿಮ್ಗೇನು ಪರಿಣಾಮವಾಗ್ದಿದ್ರೆ ಆ ಶರಾಬು ತುಂಬಿದ ಗ್ಲಾಸ್ ಎತ್ಕೊಳ್ಳಿ, ಮತ್ತದನ್ನು ಹೂತಿಡಿ. ನಿಮ್ಮ ಹೆಲ್ತ್, ನಿಮ್ಮ ಪರಿವಾರದವರ ಆಸೆ ಆಕಾಂಕ್ಷೆಗಳಂತೆ. ನಮಗೆ ಗೊತ್ತಿದೆ ನಿಮಗೆ ನಿಮ್ಮ ಪರಿವಾರದ ಕಾಳಜಿ ಇದೆ. ನಿಮ್ಗೆ ಕುಡಿಯೋ ಮನ್ಸಿಲ್ಲ. ಆದ್ರಿಂದ ನಾವು ನಿಮಗಾಗಿ ತಂದಿದ್ದೇವೆ ಫುಲ್ ಸ್ಟಾಪ್. ಈಗ್ಲೇ ಆರ್ಡರ್ ಮಾಡಿ. ಸರಿಯಾಗಿ 1 ತಿಂಗಳಲ್ಲಿ ತೋರಿಸಿಕೊಡಿ ನಿಮ್ಮಲ್ಲೂ ಪುರುಷತ್ವ ಇದೆ ಅಂತ. ಮತ್ತೆ ನೀವು ಶರಾಬಿನ ಗುಲಾಮರು ಖಂಡಿತ ಅಲ್ಲ. ಯಾಕಂದ್ರೆ ಈಗ 1 ತಿಂಗಳಲ್ಲಿ ಅಮಲಿನ ಚಟಕ್ಕೆ ಬೀಳುತ್ತೆ ಫುಲ್ ಸ್ಟಾಪ್. ನಮಸ್ಕಾರ. ಇನ್ನು ನನಗೆ ಅಪ್ಪಣೆ ಕೊಡಿ. ಫುಲ್ ಸ್ಟಾಪ್ ಹೊಸ ಖುಷಿಗಳ ವಾಗ್ದಾನ. ಫುಲ್ ಸ್ಟಾಪ್ ಹೊಸ ಖುಷಿಗಳ ವಾಗ್ದಾನ.
ಫುಲ್ ಸ್ಟಾಪ್. ಹೊಸ ಖುಷಿಗಳ ವಾಗ್ದಾನ. ಫುಲ್ ಸ್ಟಾಪ್. ಇದುವೇ ಹೊಸ ಖುಷಿಗಳ ವಾಗ್ದಾನ. ಫುಲ್ ಸ್ಟಾಪ್. ಇದೇ ಹೊಸ ಖುಷಿಗಳ ವಾಗ್ದಾನ. ಫುಲ್ ಸ್ಟಾಪ್ ಆಂಟಿ ಅಡಿಕ್ಷನ್ ಆಯುರ್ವೇದಿಕ್ ಮೆಡಿಸಿನ್. ಇದರ ಬೆಲೆ ಕೇವಲ 3,500 ರೂಪಾಯಿ. ನೀವು ಚೆಕ್, ಡಿಡಿ, ಕ್ರೆಡಿಟ್ ಕಾರ್ಡ್, ಕ್ಯಾಶ್ ಆನ್ ಡೆಲಿವರಿ ಯಾವುದೇ ರೀತಿಯಲ್ಲಿ ಪೇ ಮಾಡಬಹುದು. ಇದರಲ್ಲಿ ವಿಶೇಷವಾಗಿ